ಭಾಳ ಪ್ರಮುಖವಾದ ಸುಮಾರು 50-60 ವರ್ಷದಿಂದ ನಾವೆಸ ಬೆಳೀತಾ ಇದ್ದಾರೆ. ಪ್ರತಿ ಸಲ ರೈತರ ಶೋಷಣೆ ಮಾಡ್ತಕ್ಕಂಥದ್ದು ಪ್ರತಿ ಸಲ ನಡೀತಾನೇ ಇದೆ. ಈ ಸಲ ಏನು ಮಾಡಿದ್ದಾರೆ ಅಂತ ಅಂದರೆ, ಈ ಟ್ರೇಡರ್ಸ್ ಇದ್ದಾರಲ್ಲ, ವ್ಯಾಪಾರಸ್ಥರಿದ್ದಾರೆ, ಅವರು 12 ದಿನ ರಜಾ ತಗೊಂಡು. ಕಾರಣ ಏನು ಅಂದರೆ, ಸೆಂಟ್ರಲ್ ಬಡ್ಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಆ ಬಡ್ಜೆಟ್ ಮಂಡನೆಯಲ್ಲಿ ಏನೇನಾಗುತ್ತೆ ನೋಡ್ಕೊಂಡು ಆಮೇಲೆ ನಾವು ಮಾರ್ಕೆಟ್ ಮಾಡ್ತೀವಿ ಅಂತೇಳಿ ಅವ್ರು 12 ದಿನ ಅವರೇ ಮಾರ್ಕೆಟನ್ನು ಕ್ಲೋಸ್ ಮಾಡಿಸ್ತಾರೆ. ರೈತ ಏನು ಮಾಡ್ತಾರೆ? ಸರಿ, ಬಡ್ಜೆಟ್ ಆಯಿತು, ಬಡ್ಜೆಟ್ ಮೇಲೆ ಸಿಗರೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಟ್ಯಾಕ್ಸ್ ಹಾಕಿದ್ಮೇಲೆ ಮತ್ತೆ ಮಾರ್ಕೆಟ್ ಓಪನ್ ಆಯಿತು. ಮಾರ್ಕೆಟ್ ಓಪನ್ ಆದಮೇಲೆ ಮೊದಲು ಇವರು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಏನು ಮಾರ್ಕೆಟ್ ಆವ್ರೇಜ್ ಇತ್ತು, 290-95 ರೂಪಾಯಿ ಮಾರ್ಕೆಟ್ ಆವ್ರೇಜ್. ಈಗ ಅದು 250 ರೂಪಾಯಿಗೆ ಬಂದಿದೆ. ಈಗ ಅಂದರೆ 45 ರೂಪಾಯಿ ಆವ್ರೇಜ್ ಕಡಿಮೆ ಆಯಿತು. ಇದನ್ನು ಮನೆಗೊಂಡು ರೈತರು ಎಲ್ಲ ಗಲಾಟೆ ಮಾಡಿ ಮಾರ್ಕೆಟನ್ನು ನಿಲ್ಲಿಸಿದ್ದಾರೆ. ನಮಗೆ ರೇಟ್ ಕಡಿಮೆ ಆಗಿದೆ, ಅದನ್ನು ಮಾರ್ಕೆಟ್ ನಡೆಸಬೇಡಿ, ನೀವು ನಮಗೆ ಸೂಕ್ತವಾದ ಬೆಲೆ ಬೇಕು ಅಂತೇಳಿ ರೈತರ ಒತ್ತಾಯ ಇದೆ. ಮತ್ತು ಇದಕ್ಕೆ ಹಿಂದೆ ಆಂಧ್ರದಲ್ಲಿ ಮಾರ್ಕೆಟ್ ಆದಾಗ ಸುಮಾರು 470 ರೂಪಾಯಿ ಹೈಯೆಸ್ಟ್ ರೇಟ್ 470 ರೂಪಾಯಿ ಕೊಡ್ತಾರೆ. ಹೀಗಾಗಿ ಇದ್ರ ಮೇಲೆ ಇಷ್ಟೆಲ್ಲ ಆಗಿ ರೈತರು ನಮಗೆ ನಮ್ಮ ಹೈಯೆಸ್ಟ್ ರೇಟ್ 320 ಕೊಟ್ಟಿದ್ದವರು. ಹೀಗಾಗಿ ಈ ಕಾರಣಗಳಿಂದ ರೈತರು ಭಾಳ ನೋಡಿಕೊಂಡು ಮಾರ್ಕೆಟಲ್ಲಿ ಗಲಾಟೆ ಮಾಡಿ ನಿಲ್ಲಿಸಿದ್ದಾರೆ. ಈ ಸಂಬಂಧ ಇವತ್ತು ಒಂದು ಮೀಟಿಂಗ್ ಕರೆದಿದ್ದೀವಿ. ಮುಖ್ಯಮಂತ್ರಿಗಳು ಎಲ್ಲರೂ ಕರೆದವ್ರು ಮಾತಾಡಿ ಅಂತ ಹೇಳಿದ್ರು. ಮೀಟಿಂಗ್ ಕರೆದಿದ್ದೀವಿ. ಇವತ್ತು ಮೀಟಿಂಗಲ್ಲಿ ಅವರಿಗೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀವಿ. ಮೊದಲು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಏನು ಬೆಲೆ ಇತ್ತು ಆ ಬೆಲೆ ಕೊಡಬೇಕು, ಅದೇ ಮಾರ್ಕೆಟ್ ಆ್ಯಾವ್ರೇಜನ್ನ ಮೇಂಟೈನ್ ಮಾಡಬೇಕು ಅಂತೇಳಿ ಅವರಿಗೆ ಒತ್ತಾಯ ಮಾಡಿದ್ದೀವಿ. ಅವರ ಕಂಪ್ನಿಗಳ ಜೊತೆ ನಮ್ಮ ಓನರ್ ಜೊತೆ ಮಾತಾಡ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಸಂಜೆ ಅಥವಾ ನಾಳೆ ನಾವು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಇದೇನಾಗುತ್ತೆ ನೋಡೋಣ. ನಮ್ಮ ಡಿಮ್ಯಾಂಡ್ ಏನಪ್ಪ ಅಂತ ಹೇಳಿದ್ರೆ, ರೈತರಿಗೆ ಯಾವುದೇ ತೊಂದರೆ ಆಗದಾಗೆ ನೀವು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಏನು ಬೆಲೆ ಕೊಟ್ಟಿದ್ರಿ, ಏನು ಮಾರ್ಕೆಟ್ ಆ್ಯಾವ್ರೇಜ್ ಇತ್ತು ಅದನ್ನೇ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ರೈತರ ಪರವಾಗಿ. ರೈತರು ಅದಕ್ಕೆ ಅವ್ರ ರೈತರದ್ದು ಅದೇ ಒತ್ತಾಯ ಇದೆ. ಅಷ್ಟು ಕೊಡಲಿ ನಮಗೆ ಅಂತೇಳಿ ಇಷ್ಟು ತೀರ್ಮಾನ ಆಗಿದೆ. ನಮಗೆ ನಮ್ಮ ಕರ್ನಾಟಕಕ್ಕೆ 100 ಮಿಲಿಯನ್ ಹೊಸ ಫಿಕ್ಸ್ ಮಾಡಿದ್ರು. ಈಗ ಅಷ್ಟು ಆಗಲ್ಲ, ನಮ್ಮ 100 ಮಿಲಿಯನ್ ಆಗಲ್ಲ. ಅದು 82-85 ಎಷ್ಟು ಆಗ್ಬೋದು ಅಷ್ಟೇ. ಅದು 100ಕ್ಕಿಂತ ಕಡಿಮೆ ಇದೆ ಏನೋ. ಆದರೂ ನಮಗೆ ರೇಟ್ ಕಡಿಮೆ ಮಾಡಿ ಆಗಿದೆ. ಈಗ ರೈತರ ನಮ್ಮ ಆಂಧ್ರ ರೈತರಿಗೆ ಒಳ್ಳೆ ರೇಟ್ ಕೊಟ್ಟು ನಮ್ಮ ಕರ್ನಾಟಕ ರೈತರಿಗೆ ಕಡಿಮೆ ಮಾಡ್ತೀವಿ, ಅನ್ಯಾಯ ಅಂತೇಳಿ ನಾವೆಲ್ಲ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ಅವ್ರು ನಾವೆಲ್ಲ ಮಾತಾಡ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಒತ್ತಾಯ ಮಾಮೂಲಿ ಮೊದಲು ಎಷ್ಟು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಎಷ್ಟು ಬೆಲೆ ಇತ್ತು ಅಷ್ಟೇ ಬೆಲೆ ಕೊಡಬೇಕು, ಮಾರ್ಕೆಟ್ ಅವ್ರಿಗೆ ಅಷ್ಟೇ ಮೇಂಟೈನ್ ಮಾಡಬೇಕು ಅಂತ ನಾವು ಒತ್ತಾಯ. ಈಗ ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಈಗ ನೋಡಿ, ರೈತರು ಆಲ್ಟರ್ನೇಟ್ ಬೆಳೆಗೂ ಸಣ್ಣ ಸ್ವಲ್ಪ ಮಾಡ್ತಾಯಿದ್ದಾರೆ. ಈಗ 100 ಮಿಲಿಯನ್ ಫಿಕ್ಸ್ ಮಾಡಿ 80 ಮಿಲಿಯನ್ ಬಂದಿದ್ದೀವಿ ನಾವು. ಅದು ಅರ್ಥ 20 ಮಿಲಿಯನ್ ಹೊಗೆ ಸ್ವಲ್ಪ ಕಡಿಮೆ ಆಗಬೇಕು ಅಂತ ಅಂದರೆ ಬೇರೆ ಬೆಳೆ ಕನ್ವರ್ಟ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಸಡನ್ನಾಗಿ ಮಾಡೋಕ್ಕಾಗಲ್ಲ, ಸ್ಲೋಗಿ ಆಗ್ತಾಯಿದ್ದಾರೆ, ಕನ್ವರ್ಟ್ ಆಗ್ತಾಯಿದ್ದಾರೆ ಏನೋ. ಮತ್ತು ರೈತ ಇನ್ನೊಂದು ಡಿಮ್ಯಾಂಡ್ ಏನಪ್ಪ ಅಂದರೆ, ನೀವು ಹೊಗೆ ಸ್ವಲ್ಪ ಬ್ಯಾನ್ ಮಾಡಿಬಿಡಿ, ನಮಗೆ ಪರಿಹಾರ ಕೊಟ್ಬಿಡಿ ಅಂತ ಕೇಳ್ತಾ ಇದೆ. ಅದೊಂದು ಕೇಳಿ ಸರ್ಕಾರ ತೀರ್ಮಾನ ಮಾಡಬೇಕು. ಈಗ ಸಫಾರಿ ನಿನ್ನೆಯಿಂದ ಆರಂಭ ಆಗಿದೆ ಸಫಾರಿನ ಸುಮ್ಮನೆ ಸರ್ಕಾರ ಏಕೆ ಪ್ರಾರಂಭ ಮಾಡಿದೆ? ತಜ್ಞರೆಲ್ಲ ಕರೆದು ಅದಕ್ಕೆ ಒಂದು ಸಮಿತಿ ಮಾಡಿ, ಆ ಸಮಿತಿನಲ್ಲಿ ಏನೇನು ಇದು ಆ ಸಾಧಕ ಬಾಧಕಗಳ ಚರ್ಚೆ ಮಾಡಿ ಇದನ್ನು ತೀರ್ಮಾನ ಮಾಡಿದ್ದಾರೆ. ಅವರು ಸ್ಟ್ರೈಕ್ ಮಾಡ್ತೀವಿ, ನಾವು ಗಲಾಟೆ ಮಾಡ್ತೀವಿ, ನಾವು ಏನು ಹೇಳೋದು ಅವರಿಗೆ ಏನೋ. ಅವರು ತಜ್ಞರು ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ, ಏನು ಸಲಹೆ ಕೊಟ್ಟಿದ್ದಾರೆ, ಆ ಸಲಹೆ ಪ್ರಕಾರನೇ ಸರ್ಕಾರ ನಡ್ಕೊಂಡಿದೆ. ನಾವು ಏಕಾಏಕಿ ಅಥವಾ ನಮ್ಮ ಸರ್ಕಾರನೇ ತೀರ್ಮಾನ ತಗೊಂಡಿದೆ. ಒಂದು ಸಮಿತಿ ಮಾಡಿ ಆ ಸಮಿತಿಯವರು ವರದಿ ಮೇಲೆ ಏನೇ ಮಾಡ್ಬೋದು ಅಂತ ಅದನ್ನು ತೀರ್ಮಾನ ಮಾಡಿದೆ. ಮಹಾದೇವಪ್ಪ ನಂಗೆ ಆತ್ಮೀಯ ಸ್ನೇಹಿತ, ಮುಖ್ಯಮಂತ್ರಿಯವರು ಸಂತೋಷ. ಏನು ನಿರಂತರವಾಗಿ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ನನಗೆ ಮಹಾದೇವಪ್ಪ ಮುಖ್ಯಮಂತ್ರಿ ಅಂದರೆ ಸ್ವಾಗತ ಮಾಡ್ತೀನಿ. ಕುರ್ಚಿನೇ ಖಾಲಿ ಇಲ್ವಲ್ರಿ, ಯಾರಿಗೆ ಅವಕಾಶ ಇದ್ದದ್ರಿ? ಅಲ್ಲಪ್ಪ, ಕುರ್ಚಿ ಖಾಲಿ ಆದಮೇಲೆ ದಲಿತರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು ಯಾರು ಕುರ್ಚಿ ಖಾಲಿ ಆದಮೇಲೆ ನೋಡ್ಬೋದು. ಕುರ್ಚಿನೇ ಖಾಲಿ ಇಲ್ವಲ್ಲಪ್ಪ, ಕುರ್ಚಿ ಹಾಳಾದ್ಮೇಲೆ ನೋಡೋಣ. ಕುಮಾರಸ್ವಾಮಿ ಅವರು ಹೇಳ್ತಾರೆ ಒಕ್ಕಲಿಗರು ಸಿಎಂ
ಮಾಡಲಿಕ್ಕೆ ಸಿದ್ದರಾಮಯ್ಯ ಬಿಟ್ಟು ಕೊಡೋದಿಲ್ಲ ಅಂತ. ಅದು ನನಗೆ ಗೊತ್ತಿಲ್ಲ ಅದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.